ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ಮುಖ್ಯವಾಗಿರೋ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ. ಏನು ಅಂತ ಹೇಳಿದ್ರೆ, ಈಗ ತುಂಬ ಜನಕ್ಕೆ ಹೆರಿಗೆ ದಿನ ಇನ್ನೇನು ಹತ್ತಿರ ಬರ್ತಿದೆ, ಆದರೂ ಸಹ ನೋವು ಅನ್ನೋದು ಕಾಣಿಸ್ಕೊಳ್ಳೋದಿಲ್ಲ. ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಹೆರಿಗೆ ದಿನ ಅನ್ನೋದು 1-2 ದಿನ ಆಗೋಗಿರುತ್ತೆ, ಆದರೂ ಸಹ ನೋವು ಆ ರೀತಿ ಏನು ಗೊತ್ತಾಗ್ತಿರೋದಿಲ್ಲ. ಆಗ ನಿಮಗೆ ಸಂದೇಹ ಅನ್ನೋದು ಶುರುವಾಗುತ್ತೆ. ಸೊ ಇನ್ನು ವೆಯ್ಟ್ ಮಾಡಿ ನೋಡ್ಬೋದಾ ಅಥವಾ ಹಾಸ್ಪಿಟಲ್ಗೆ ಹೋಗಬೇಕಾ ಅಂತ ಹೇಳಿ ಅದ್ರ ಬಗ್ಗೆ ನಾನಿವತ್ತು ಡೀಟೇಲ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಯಾಕೆ ನಮಗೆ ಈ ರೀತಿ ಆಗ್ತಿರತ್ತೆ, ಹೆರಿಗೆ ದಿನ ಹತ್ತಿರ ಬಂದರೂ ಸಹ ಪೇಯ್ನ್ ಅನ್ನೋದು ಯಾಕೆ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ, ಮೊದಲನೇ ರೀಸನ್ನು ನಮಗೆ LMP ಡೇಟ್ ಅನ್ನೋದು ಇರುತ್ತೆ ಅಲ್ವ. ಅಂದರೆ ನಾವು ಯಾವಾಗ ಲಾಸ್ಟ್ ಟೈಮ್ ಪೀರಿಯಡ್ಸ್ ಆಗಿದ್ದು ಅಂತ ಹೇಳಿ ಅದು ಕೆಲವರು ಮರ್ತೋಗಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದರೆ, ಈಗ ಎಲ್ಲರೂ 28 ಡೇಸ್ಗೆ ಕರೆಕ್ಟಾಗಿ ನಾವು ಪೀರಿಯಡ್ಸ್ ಆಗೋದಿಲ್ವಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿರತ್ತೆ. ಆ ರೀತಿ LMP ಡೇಟ್ ನಮ್ಮದು ಸರಿಯಾಗಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ನಮಗೆ EDD ಡೇಟನ್ನು ಕೊಡ್ತಾರೆ ಡಾಕ್ಟರ್ಸು. ಅದು ಕರೆಕ್ಟಾಗಿದ್ದರೆ ಓಕೆ, ಬಟ್ ಅದು ಕರೆಕ್ಟಾಗಿಲ್ಲ ಅಂತ ಹೇಳಿದ್ರೆ ನಮಗೆ ಹೆರಿಗೆ ದಿನಾಂಕ ಅನ್ನೋದು ಸ್ವಲ್ಪ 1 ವೀಕ್ ಆ ಕಡೆ ಈ ಕಡೆ ಇರೋ ಚಾನ್ಸಸ್ ಅನ್ನೋದು ಇರುತ್ತೆ. ಸೊ ನಾರ್ಮಲಾಗಿ ಪ್ರೆಗ್ನೆನ್ಸಿ ಟೈಮ್ ಅಂತ ಹೇಳಿದ್ರೆ 40 ವಾರಗಳು, ಅಂದರೆ 280 ಡೇಸ್ ಅಂತ ನಾವು ಹೇಳ್ತೀವಿ ಅಲ್ವಾ. ಸೊ ಈಗ ನಾರ್ಮಲಾಗಿ ಒಂದು 90% ಪ್ರೆಗ್ನೆಂಟ್ ವುಮೆನ್ಸ್ಗೆ 37 ವಾರದಿಂದ 40 ವಾರಗಳ ಒಳಗಡೆ ಪಾಪು ಅನ್ನೋದು ಆಗುತ್ತೆ. ಆ ರೀತಿ ಆಗಲಿಲ್ಲ ಅಂತ ಹೇಳಿದ್ರೆ ಇದು ಒಂದು ರೀಸನ್ ಆಗಿರುತ್ತೆ. LMP ಡೇಟ್ ಅನ್ನೋದು ಅವ್ರಿಗೆ ಸರಿಯಾಗಿ ನೆನಪಿರೋದಿಲ್ಲ. ನೆಕ್ಸ್ಟ್ ರೀಸನ್ ಏನು ಅಂತ ಹೇಳಿದ್ರೆ, ನಿಮ್ಮದೇನಾದರೂ ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿ ನಿಮ್ಗೆ ಈ ಥರ ಆಗ್ತಿದ್ರೆ ನಿಮಗೆ ಮೋಸ್ಟ್ಲಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಇದೇ ರೀತಿ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಡೆಲಿವರಿ ಪೇಯ್ನ್ಸ್ ಅನ್ನೋದು ಕಾಣಿಸ್ಕೊಂಡು ಪಾಪು ಅನ್ನೋದು ಆಗಿರುತ್ತೆ. ಸೊ ಆ ರೀತಿಯೂ ಚಾನ್ಸಸ್ ಅನ್ನೋದು ಇರುತ್ತೆ. ಸೊ ನೆಕ್ಸ್ಟ್ ಡೌಟ್ ಏನು ಅಂತ ಹೇಳಿದ್ರೆ, ಈ ರೀತಿ ಆದಾಗ ಅಂದರೆ ನಿಮಗೆ ಡೆಲಿವರಿ ಟೈಮ್ ಹತ್ತಿರ ಬಂದರೂ ಪೇಯ್ನ್ ಬರ್ತಿಲ್ಲ, ಏನು ಸಿಮ್ಟಮ್ಸ್ ಕಾಣಿಸ್ಕೊಳ್ತಾ ಇಲ್ಲ ಅಂದಾಗ ನೀವು ಮನೇಲೇ ವೆಯ್ಟ್ ಮಾಡಿ ನೋಡ್ಬೋದಾ ಅಥವಾ ಹೋಮ್ ರೆಮಿಡೀಸ್ ಏನಾದರೂ ಟ್ರೈ ಮಾಡ್ಬೋದಾ. ಅಂದರೆ ಕೆಲವ್ರು ಹೇಳ್ತಾರೆ ಅಲ್ವಾ, ಜೀರಿಗೆ ಕಷಾಯ ಇದೆಲ್ಲ ಮಾಡಿಕೊಡಿಬೇಕು ಅದೆಲ್ಲ. ಸೊ ಇದನ್ನು ಫಾಲೋ ಮಾಡ್ಬೋದಾ ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾ ಅಂತ ಹೇಳಿದ್ರೆ, ಬೆಸ್ಟ್ ಆಪ್ಷನ್ ಏನು ಅಂತ ಹೇಳಿದ್ರೆ, ಒಮ್ಮೆ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಿ. ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ನಿಮಗೆ ಕಂಪ್ಲೀಟಾಗಿ ಚೆಕಪ್ ಅನ್ನೋದು ಮಾಡ್ತಾರೆ. ಮಗು ಮೂಮೆಂಟ್ಸ್ ಹೇಗಿದೆ, ಮಗು ಹಾರ್ಟ್ ಬೀಟ್ ಹೇಗಿದೆ, ಮಗು ಸುತ್ತಲೂ ಇರೋ ನೀರು ಹೇಗಿದೆ, ಮತ್ತು ನಿಮ್ಮ ಹೆಲ್ತ್ ಹೇಗಿದೆ ಎಲ್ಲದನ್ನು ಚೆಕ್ ಮಾಡಿ ನೀವು ವೆಯ್ಟ್ ಮಾಡ್ಬೋದಾ ಅಥವಾ ನೀವು ಬಂದು ಅಡ್ಮಿಟ್ ಆಗಬೇಕಾ ಅನ್ನೋದನ್ನು ಡಾಕ್ಟರು ಕ್ಲಿಯರಾಗಿ ತಿಳಿಸ್ಕೊಡ್ತಾರೆ. ಸೊ ಡಾಕ್ಟರ್ ಸಜೆಷನ್ ಅನ್ನೋದು ಆ ಟೈಮಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟಾಗಿ ಇರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. Thank you. Take care. Bye.